Hello everyone, welcome to ಸಂವಾದದ ಕ್ಲಾಸ್. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ 11ನೇ ಪ್ರಶ್ನೆ. 1.5 kg ದ್ರವ್ಯರಾಶಿಯನ್ನು ಹೊಂದಿರುವ ಎರಡು ವಸ್ತುಗಳು ಒಂದೇ ನೇರ ರೇಖೆಯಲ್ಲಿ ಚಲಿಸುತ್ತವೆ, ಆದರೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತವೆ. 1.5 kg ದ್ರವ್ಯರಾಶಿ ಇರುವ ಎರಡು ವಸ್ತು ಇದೆ. ನೇರ ರೇಖೆಯಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಬಂದು ಡಿಕ್ಕಿ ಹೊಡ್ಕೊಳ್ತಾ ಇದೆ. ಡಿಕ್ಕಿ ಹೊಡೆಯುವ ಮೊದಲು ಪ್ರತಿಯೊಂದು ವಸ್ತುವಿನ ವೇಗ 2.5 ಮೀಟರ್ ಪರ್ ಸೆಕೆಂಡ್. ಡಿಕ್ಕಿ ಹೊಡೆಯೋದಕ್ಕಿಂತ ಮೊದಲೆಷ್ಟು 2.5 ಮೀಟರ್ ಪರ್ ಸೆಕೆಂಡ್ ಆಗಿತ್ತು ಎರಡರದ್ದು ವೇಗ. ಆ ಸಮಯದಲ್ಲಿ ಅವು ಒಟ್ಟಿಗೆ ಅಂಟಿಕೊಳ್ಳುತ್ತವೆ. ಅಂದ್ರೆ ಡಿಕ್ಕಿ ಹೊಡೆದ ತಕ್ಷಣ ಅವು ಒಟ್ಟಿಗೆ ಅಂಟಿಕೊಂಡು ಬಿಡ್ತದೆ. ಇವೆರಡು ಒಟ್ಟಿಗೆ ಅಂಟಿಕೊಳ್ಬೇಡಿ. ಡಿಕ್ಕಿ ಹೊಡೆದ ನಂತರ ಸಂಯೋಜಿತ ವಸ್ತುವಿನ ವೇಗ ಎಷ್ಟು? ಇವರ ಡಿಕ್ಕಿ ಹೊಡೆದಾದ್ಮೇಲೆ ಇದು ಸಂಯೋಜನೆಗೊಂಡಿದೆ ಅಲ್ಲ, M1 ಮತ್ತೆ M2, ಅದರ ವೇಗ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಹಾಗಿದ್ರೆ ಏನ್ ಕೊಟ್ಟಿದ್ದಾರೆ? M1 = M2 = 1.5 kg ಅಂತ ಬರಿಬಹುದಾ? ಸರಿ. U1 = 2.5 ಮೀಟರ್ ಪರ್ ಸೆಕೆಂಡ್. ಆದ್ರೆ U2 ಅನ್ನ ಏನ್ ಬರಿಬೇಕು? -2.5 ಮೀಟರ್ ಪರ್ ಸೆಕೆಂಡ್ ಅಂತ ಬರಿಬೇಕು. ಯಾಕೆಂದ್ರೆ ವಿರುದ್ಧ ದಿಕ್ಕಿನಲ್ಲಿ ಇದೆ ಅಂತ ಹೇಳ್ತಿದ್ದಾರೆ, ಹಾಗಾಗಿ ಮೈನಸ್ ಅಂತ ಬರಿಬೇಕು. ಇವೆರಡು ಒಟ್ಟಿಗೆ ಅಂಟುಕೊಳ್ಳುತ್ತವೆ ಅಂದ್ರೆ M ಆಯ್ತು. M = M1 + M2. M1 ಮತ್ತೆ M2 ಬಂದು ಅಂಟುಕೊಳ್ತಾ ಇದೆ ಅಂದ್ರೆ ಎಷ್ಟಾಯ್ತು? 3 kg ಆಯ್ತಾ? 1.5 + 1.5 3 kg ಆಯ್ತು. ಇವುಗಳ ವೇಗ ಎಷ್ಟು? ಯಾವ ಕಾನ್ಸೆಪ್ಟ್ ಮೇಲಿದೆ ಇದು? ಸಂವೇಗ ಸಂರಕ್ಷಣಾ ನಿಯಮದ ಮೇಲೆ ಇದೆ. ಹಾಗಾಗಿ ಡಿಕ್ಕಿ ಹೊಡೆದು ಅಂಟ್ಕೊಳ್ಳೋದ್ಕಿಂತ ಮೊದಲು ಎಷ್ಟಿತ್ತಲ್ಲ ಒಟ್ಟು ಸಂವೇಗ, ಅದು ಡಿಕ್ಕಿ ಹೊಡೆದಾದ್ಮೇಲಿನ ಒಟ್ಟು ಸಂವೇಗಕ್ಕೆ ಈಕ್ವಲ್ ಇರುತ್ತೆ. ಹಾಗಾಗಿ M1 U1 + M2 U2 = M × V ಅಂತ ಬರಿತೀವಿ. ಇಲ್ಲಿ M1 ಏನಿದೆ? 1.5 kg ಇಂಟು U1 ಏನಿದೆ? 2.5. ಇಲ್ಲಿ ಪ್ಲಸ್ ಆಫ್ 2.5 ಇಂಟು -2.5, ಇದು 1.5 kg. 1.5 ಇಂಟು -2.5 ಏನಾಯ್ತು? = 3 ಇಂಟು V. V ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಬೇಕು. ಈಗ 1.5 ಇಂಟು 2.5, ಇಲ್ಲೇನಾಯ್ತು? ಮೈನಸ್ ಇಂಟು ಪ್ಲಸ್ ಮೈನಸ್ ಆಯ್ತು. 1.5 ಇಂಟು 2.5 ಇವೆರಡು ಕ್ಯಾನ್ಸಲ್ ಆಯ್ತಾ? ಹೌದು. ಹಾಗಾಗಿ ಪ್ಲಸ್ ಮೈನಸ್ ಇರೋದಕ್ಕೆ ಕ್ಯಾನ್ಸಲ್ ಆಯ್ತು. 3V = ಏನಾಯ್ತು? 0 ಆಯ್ತು. V = ಏನಾಯ್ತು? 0 ಆಯ್ತು. ಡಿಕ್ಕಿ ಹೊಡೆದ ನಂತರ ಅವು ಹೋಗ್ತಾನೆ ಇಲ್ಲ, ಚಲಿಸ್ತಾನೆ ಇಲ್ಲ, ವೇಗ 0 ಇದೆ. ಥ್ಯಾಂಕ್ ಯು.